ಭಗವದ್ಗೀತೆ ಓದಿ ಎಷ್ಟೋ ಜನ ತಮ್ಮ ಜೀವನವನ್ನೇ ಬದಲಿಸಿಕೊಂಡಿದ್ದಾರೆ. ಈಗ ನಾವು ಹೇಳೋಕೆ ಹೊರಟಿರೋ ಸ್ಟೋರಿ ಕೂಡ ಅಂತಹದ್ದೇ. ಕಳ್ಳನೊಬ್ಬ ಭಗವದ್ಗೀತೆ ಓದಿ ತಮ್ಮ ಬದುಕನ್ನೇ ಬದಲಿಸಿಕೊಂಡಿದ್ದಾನೆ. ಅಲ್ಲದೆ 9 ವರ್ಷಗಳ ಹಿಂದೆ ಶ್ರೀಕೃಷ್ಣನ ದೇವಾಲಯದಿಂದ ಕಳುವು ಮಾಡಿದಂತಹ ಲಕ್ಷಾಂತರ ಮೌಲ್ಯದ ಆಭರಣಗಳನ್ನ ಸ್ವತಃ ತಾನೇ ಹಿಂದಿರುಗಿಸಿರುವ ಕುತೂಹಲಕಾರಿ ಘಟನೆ ನಡೆದಿದೆ. ಈ ಘಟನೆ ನಡೆದಿದ್ದು ಒಡಿಸಾದಲ್ಲಿ 9 ವರ್ಷಗಳ ಹಿಂದೆ ಜಗತ್ಸಿಂಗ್ಪುರ ಜಿಲ್ಲೆಯ ತೇರಿಯಾ ಗ್ರಾಮದ ಗೋಪಿನಾಥ ದೇವಾಲಯದಲ್ಲಿ ಯಜ್ಞ ನಡೀತಾ ಇದ್ದಂತಹ ಸಮಯ ಅದು. ಶ್ರೀಕೃಷ್ಣನಿಗೆ ಅಪಾರ ಭಕ್ತಿ ತೋರಿಸೋಕೆ ಬೆಳ್ಳಿ ಆಭರಣಗಳನ್ನ ಅರ್ಪಿಸಲಾಗಿತ್ತು. ಅಂದ್ರೆ ತಲೆಯ ಕವಚ, ಕಿವಿಯೋಲೆಗಳು, ಬಳೆಗಳು, ಕೊಳಲು ಇವೆಲ್ಲವನ್ನ ದೇವರಿಗೆ ಅಲಂಕರಿಸಲಾಗಿತ್ತು. ಆಗ ಯಾರ ಗಮನಕ್ಕೆ ಬರದಂತೆ ಯಾರೋ ಒಬ್ಬ ಆ ಆಭರಣಗಳನ್ನ ಕದ್ದಿದ್ದ. ದೇವಾಲಯದ ಮಂದಿರದಲ್ಲಿ ನಡೆದ ಕಳ್ಳತನವಾಗಿತ್ತು. ಎಷ್ಟೇ ಹುಡುಕಾಟ ನಡೆಸಿದ್ರು ಯಾರಿಗೂ ಆತ ಸಿಕ್ಕಿರ್ಲಿಲ್ಲ. ಎಷ್ಟು ದಿನಗಳ ಕಾಲ ಆತ ಆಭರಣಗಳನ್ನ ಮಾರಾಟ ಮಾಡಿರ್ಲಿಲ್ಲ. ಆತನ ಮನಸ್ಸಿಗೆ ದಿನದಿಂದ ದಿನಕ್ಕೆ ಗೊಂದಲ, ದುಸ್ವಪ್ನಗಳು, ಆತಂಕ ಎಲ್ಲವೂ ಅಂಟಿಕೊಳ್ತಾ ಬಂದ್ವು. ಆಶ್ಚರ್ಯ ಎಂಬಂತೆ ಒಮ್ಮೆ ಆತನ ಕನಸಿನಲ್ಲಿ ಭಗವದ್ಗೀತೆ ಬಂದಿತ್ತಂತೆ. ಇದೇ ಕನಸು ಪದೇ ಪದೇ ಮರುಕಳಿಸಿದಾಗ ಓದಬೇಕು ಅನ್ನೋ ಹಂಬಲದಿಂದ ಭಗವದ್ಗೀತೆ ಪುಸ್ತಕ ಕೊಂಡು ಓದಿದ್ದಾನೆ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಎಂಬ ಶ್ಲೋಕದಿಂದ ಶುರುವಾದಂತಹ ಗೀತೆಯ ಪದಗಳು ಆತನೊಳಗೆ ಹೊಸ ಬದಲಾವಣೆಯನ್ನ ತಂದಿವೆ. ಆಗ ಆತನಿಗೆ ಜೀವನದ ಬಗ್ಗೆ ಅರಿವಾಗಿತ್ತು. ಅವನೊಳಗೆ ಹುಟ್ಟಿದ ಪಶ್ಚಾತ್ತಾಪ ನೈತಿಕತೆಯ ತಾತ್ಪರ್ಯ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದೆ. ಆತ ಓದಿದ ಪ್ರತಿಯೊಂದು ಅಧ್ಯಾಯ, ಪ್ರತಿಯೊಂದು ಶ್ಲೋಕ ಆತನಿಗೆ ತನ್ನ ತಪ್ಪುಗಳ ಭಾರವನ್ನ ತೋರಿಸ್ತಾ ಇತ್ತು. ಭಗವದ್ಗೀತೆ ಯಾಕೆ ಪವಿತ್ರ ಗ್ರಂಥ ಎನ್ನಲಾಗತ್ತೆ ಎಂಬುದರ ಜೀವಂತ ಸಾಕ್ಷಿ ಈತನ ಜೀವನವೇ ಆಗಿತ್ತು. ಯಾಕಂತಂದ್ರೆ ಒಂದು ದಿನ ಆತ ತೀರ್ಮಾನ ಮಾಡ್ತಾನೆ, ನಾನು ದೇವರ ಆಭರಣಗಳನ್ನ ಮರಳಿ ಕೊಡ್ಬೇಕು ಅಂತ. 9 ವರ್ಷಗಳ ಬಳಿಕ ಆತ ಒಂದು ಪತ್ರವನ್ನ ಬರಿತಾನೆ. ತನ್ನ ಪಶ್ಚಾತ್ತಾಪ, ತಪ್ಪನ್ನ ಒಪ್ಪಿಕೊಳ್ಳುವಂತಹ ಧೈರ್ಯ ಎಲ್ಲವನ್ನ ಆ ಪತ್ರದಲ್ಲಿ ವಿವರಿಸಿ, ಆ ಪತ್ರದ ಜೊತೆಗೆ ಎಲ್ಲಾ ಆಭರಣಗಳು ಮತ್ತು ಪ್ರಾಯಶ್ಚಿತವಾಗಿ ಹೆಚ್ಚುವರಿಯಾಗಿ 300 ರೂಪಾಯಿಗಳನ್ನ ಕೂಡ ದೇವಾಲಯದ ಬಾಗಿಲಲ್ಲಿ ಇಟ್ಟಿರೋದಾಗಿ ಪೊಲೀಸರು ತಿಳಿಸಿದ್ದಾರೆ. ಕಳ್ಳತನವಾದ ಬೆಳ್ಳಿ ಆಭರಣಗಳು ಸೇರಿದಂತೆ ದೇವಾಲಯದ ಮೌಲ್ಯವಂತಿಕೆಯನ್ನ ಮರಳಿ ಪಡೆಯಲಾಗಿದೆ ಎನ್ನುವುದು ಸ್ಥಳೀಯ ಭಕ್ತರಲ್ಲಿ ಧಾರ್ಮಿಕ ಭಾವನೆಯನ್ನ ಹೆಚ್ಚಿಸಿದ್ದು, ಈ ಘಟನೆ ದೇವರ ಲೀಲೆ ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ.